ಬಡತನ ಎನ್ನುವುದು ಕೇವಲ ಹಣದ ಕೊರತೆ ಅಲ್ಲ, ಅದು ಕನಸಿನ ಹೋರಾಟ. ಬೆಳಗಿನ ಸೂರ್ಯನ ಕಿರಣಗಳು ಹಳ್ಳಿಯ ಬತ್ತಿದ ಮಣ್ಣಿನ ಮೇಲೆ ಬಿದ್ದಾಗ ರಮೇಶ ಎಂಬ ಬಡ ರೈತನು ತನ್ನ ಸಣ್ಣ ಮನೆಯ ಮುಂದೆ ಕುಳಿತುಕೊಂಡಿದ್ದ. ಅವನ ಮನೆ ಕಲ್ಲು, ಚಪ್ಪರದ ಬಿದ್ದ ಚಾವಣಿ ಮತ್ತು ಬದಿಯಲ್ಲಿ ಒಣದ ಹಸುಗಳ ಕಟ್ಟಿ ಇತ್ತು. ಅವನ ಮುಖದಲ್ಲಿ ದುಃಖ, ಆದರೆ ಕಣ್ಣಲ್ಲಿ ಆಶೆಯ ಕಿರಣವಿತ್ತು. ಲಕ್ಷ್ಮಿ, ರಮೇಶ, ಇಂದು ಬಿತ್ತನೆ ಹೋಗ್ತೀಯಾ? ಬೀಜ ಉಳಿದಿಲ್ಲ ಅಲ್ವಾ? ರಮೇಶ್ ನಗುತ್ತಾ, ಉಳಿದಿರೋ ಬೀಜ ಇದು, ದೇವರು ಕಾಪಾಡ್ತಾನೆ ಲಕ್ಷ್ಮಿ. ಆಶೆ ಬಿಟ್ಟರೆ ಬದುಕು ನಿಲ್ಲುತ್ತೆ. ರಮೇಶ್ ಬೀಜವನ್ನು ಇಸ್ಕೊಂಡು ಹೊಲದ ಕಡೆ ಹೋಗುತ್ತಾನೆ. ಹೊಲದ ಮಧ್ಯೆ ನಿಂತು ಹೇಳಿದ, ಎಷ್ಟು ದುಡಿದರೂ ಫಲ ಸಿಗೋದಿಲ್ಲ ದೇವರೇ, ನಿನ್ನ ನ್ಯಾಯ ಎಲ್ಲಿ? ಎಷ್ಟೋ ದುಡಿದೆ, ಆದರೆ ಮಳೆ ಬರೋದಿಲ್ಲ. ಈ ಮಣ್ಣು ನನ್ನ ಕೈಯಲ್ಲಿ ಸಾಯ್ತಿದೆ. ಮನುಷ್ಯ ದುಡಿದರೂ ಪ್ರಕೃತಿ ಸಹಕರಿಸದಿದ್ದರೆ ಅವನ ದುಡಿಮೆ ಆಕಾಶದಲ್ಲಿ ಕರಗಿ ಹೋಗುತ್ತದೆ. ಸಂಜೆ ಊಟಕ್ಕೆ ಅನ್ನ ಇರಲಿಲ್ಲ. ಲಕ್ಷ್ಮಿ ಮಗನಿಗೆ ಅರೆಬಟ್ಟಲು ಹಾಲು ಕೊಟ್ಟಳು. ಮಗ ಕೇಳಿದ, ಅಮ್ಮ, ನೀನು ಯಾಕೆ ತಿನ್ನೋದಿಲ್ಲ? ಲಕ್ಷ್ಮಿ ನಕ್ಕು ಹೇಳಿದಳು, ನನಗೆ ಹೊಟ್ಟೆ ತುಂಬಿದೆ ಮಗ, ನೀನು ತಿನ್ನು. ರಮೇಶ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ಮನದಾಳದಲ್ಲಿ ಶಪಥ ಮಾಡಿದ, ನನ್ನ ಮಗನು ಈ ಬಡತನ ನೋಡಬಾರದು. ಹಸಿವಿನಲ್ಲೂ ಪ್ರೀತಿ ಬಿಟ್ಟಿಲ್ಲ, ಬಡತನದಲ್ಲಿ ಗೌರವ ಬಿಟ್ಟಿಲ್ಲ. ಮುಂದಿನ ದಿನ ರಮೇಶ್ ತನ್ನ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಕೆಲಸ ಹೋಗಲು ನಿರ್ಧರಿಸುತ್ತಾನೆ. ರಮೇಶ್, ಲಕ್ಷ್ಮಿ, ನಾನು ನಗರಕ್ಕೆ ಹೋಗ್ತೀನಿ ಕೆಲಸಕ್ಕೆ. ಇಲ್ಲಿ ಬದುಕೋಕೆ ಆಗ್ತಿಲ್ಲ. ಲಕ್ಷ್ಮಿ, ಹೋಗು ರಮೇಶ, ಆದರೆ ಮರೆಯಬೇಡ, ಈ ಹಳ್ಳಿಯ ಮಣ್ಣು ನಿನ್ನ ಜೀವ. ಹೆದ್ದಾರಿಯ ಬದಿಯಲ್ಲಿ ನಡೆಯುತ್ತಾ ಹಳೆಯ ಬ್ಯಾಗ್ ಕೈಯಲ್ಲಿ ಹಿಡಿದು ಕಷ್ಟದ ಮುಖದ ಜೊತೆ ನಗರ ತಲುಪಿದ. ಬಡವನ ಹೋರಾಟ ಊರನ್ನು ಬಿಟ್ಟು ಹೊರಡುವಾಗ ಶುರುವಾಗುತ್ತದೆ. ಅಲ್ಲಿ ಅವನು ಕಟ್ಟಡ ಕಾಮಗಾರಿಯಲ್ಲಿ ಕೂಲಿ ಕೆಲಸ ಸಿಕ್ಕಿಸಿಕೊಂಡ. ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕೆಲಸ. ಬೆವರಿನ ಹನಿಗಳು ಮಣ್ಣಿನ ಧೂಳಿನಲ್ಲಿ ಬೆರೆತು ಹೋಗುತ್ತವೆಯಾದರೂ ಅವನ ಮನಸ್ಸು ಕುಟುಂಬದ ನೆನಪಿನಲ್ಲಿ ಮುಳುಗಿತ್ತು. ಮೇಸ್ತ್ರಿ, ಓ ರಮೇಶ, ಈ ಇಟ್ಟಿಗೆಗಳು 10ಕ್ಕೆ ಹಾಕು ಬೇಗ. ರಮೇಶ್, ಸರಿ ಅಣ್ಣ. ಈ ದುಡಿಮೆ ಕೇವಲ ಹೊಟ್ಟೆಗಾಗಿ ಅಲ್ಲ, ಮನೆಗಾಗಿ, ಕನಸಿಗಾಗಿ. ಅವನು ದಿನವೂ ಕೆಲಸ ಮಾಡುತ್ತಿದ್ದ. ಕಡೆಗೆ ತಿಂಗಳಾದಾಗ, ಮೊದಲ ವೇತನ ಬಂದಾಗ ಕಣ್ಣೀರು ಬಂತು. ಅವನು ನೋಟುಗಳನ್ನು ಹಿಡಿದು ನೋಡುತ್ತಾ, ಇದ್ರಿಂದ ನಾನು ನನ್ನ ಹೊಲದಲ್ಲಿ ಮತ್ತೆ ಜೀವ ತರ್ತೀನಿ ಎಂದ. ಲಕ್ಷ್ಮಿ, ಕಾಯು, ನಾನು ಬರುತ್ತೀನಿ. ಅವನು ಪೋಸ್ಟ್ ಮೂಲಕ ಹಣ ಕಳುಹಿಸುತ್ತಾನೆ. ಲಕ್ಷ್ಮಿ ಆ ಹಣದಿಂದ ಹಳ್ಳಿಯಲ್ಲಿ ಹೊಸ ಬೀಜ, ಹೊಸ ಹಸು ಮತ್ತು ಮಕ್ಕಳಿಗೆ ಪುಸ್ತಕಗಳನ್ನು ಕೊಂಡಳು. ಅಂದು ಮಳೆಯ ಕಾಲ. ರಮೇಶ್ ಹಳ್ಳಿಗೆ ಹಿಂದಿರುಗಿದ. ಆಕಾಶದಲ್ಲಿ ಮಿಂಚು ಮೆರೆಯುತ್ತಿತ್ತು. ಮೊದಲ ಮಳೆಯ ಹನಿ ಅವನ ಮುಖದ ಮೇಲೆ ಬಿದ್ದಿತು. ಅವನು ಹೊಲದ ಮಣ್ಣನ್ನು ಹಿಡಿದು ನಕ್ಕ, ಈ ಬಾರಿ ನಮ್ಮ ಬೆಳೆ ಬರುತ್ತದೆ. ನಮ್ಮ ಮಣ್ಣಿಗೆ ಜೀವ ಬಂತು. ಲಕ್ಷ್ಮಿ ಮಗನ ಕೈ ಹಿಡಿದು ಓಡಿ ಬಂದು, ನೋಡು ರಮೇಶ, ನಮ್ಮ ದುಡಿಮೆ ವ್ಯರ್ಥ ಆಗಿಲ್ಲ. ಕೆಲ ತಿಂಗಳುಗಳ ನಂತರ ಹೊಲ ಹಸಿರಿನಿಂದ ತುಂಬಿತು. ರಮೇಶ್ ತನ್ನ ಬೆಳೆದ ಬೆಳೆ ನೋಡಿ ಕಣ್ಣೀರಿಟ್ಟು ಹೇಳಿದ, ಹಸಿವು, ಬಡತನ, ದುಃಖ ಇವುಗಳು ಮನುಷ್ಯನನ್ನು ಮುರಿಯುವುದಿಲ್ಲ. ಅವನ ಆಶೆ ಮತ್ತು ದುಡಿಮೆ ಅವನನ್ನು ಜೀವಂತವಾಗಿರಿಸುತ್ತವೆ. ಹಸಿರು ಹೊಲಗಳು, ನಗುಮುಗಿದ ಕುಟುಂಬ ಮತ್ತು ಮಳೆ ಸುರಿಯುತ್ತಿರುವ ಸೌಂದರ್ಯದಲ್ಲಿ ಶೀರ್ಷಿಕೆ ಕಾಣಿಸುತ್ತದೆ. ಬಡವನ ಜೀವನ, ದುಡಿಮೆಯ ಜಯ.